నమస్తే అండి. మీరు చూస్తున్నది మీ భక్తి ఛానల్. మీ అందరికీ హృదయపూర్వక నమస్కారాలు. ఎలా ఉన్నారు అందరూ? బాగున్నారా? భక్తి, ఆధ్యాత్మికతతో నిండి మానవ జీవితాన్ని మారుస్తున్న దేవతల చరిత్రలు తెలుసుకుందా మరి. ఈరోజు మనం చర్చించబోయే దేవస్థానం మన హిందూపూర్ బోయిపేటలో వెలసిన శతాబ్ద కాల చరిత్ర కలిగిన పవిత్ర స్థలం రేణుక ఎల్లమ్మ తల్లి దేవస్థానం గురించి. ఈ దేవాలయం 100 సంవత్సరాల చరిత్ర కలిగి ఉంది. ఇక్కడ కొలువుదీరిన రేణుక ఎల్లమ్మ తల్లి సోదత్తి ఎల్లమ్మ దేవికి ప్రతిరూపంగా పూజలు అందుకుంటోంది. సోదత్తి వెళ్లలేని భక్తులు తమ మొక్కులు తీర్చుకోవడానికి ఇక్కడి ఎల్లమ్మ తల్లిని దర్శించి పూజలు చేస్తారు. తల్లి ఆశీస్సులతో వారికి శాంతి, కోరికల సాఫల్యం కలుగుతోంది. ప్రతి మంగళవారం, శుక్రవారం, ప్రతి అమావాస్య మరియు పౌర్ణమి నాడు ఇక్కడ ప్రత్యేక పూజలు, అలంకరణలు, అభిషేకాలు నిర్వహించబడతాయి. భక్తులు పెద్ద ఎత్తున పాల్గొని తల్లికి మొక్కులు చెల్లిస్తారు. ఈ రోజుల్లో పూజలు మరింత విశిష్టంగా జరుగుతాయి. ప్రతి సంవత్సరము ఇక్కడ వైభవంగా జాతరలు నిర్వహించబడతాయి. కర్ణాటక రాష్ట్రం, ముఖ్యంగా సోదత్తి ప్రాంతం నుండి బహుళంగా మయాధిపతులు, పూజారులు విచ్చేసి తల్లికి ప్రత్యేక పూజలు నిర్వహించడం ఆనవాయితీగా కొనసాగుతోంది. స్థలపురాణం ప్రకారం ఇక్కడి పూజారుల తరం వారు సోదత్తి ఎల్లమ్మను పూజిస్తూ చివరికి ఇక్కడ స్థిరపడినట్లు తెలుస్తోంది. ఇలాంటి పవిత్రమైన, శక్తివంతమైన దేవస్థానం మన హిందూపూర్లో ఉండడం ఎంతో గర్వకారణం. మీరు కూడా తప్పకుండా ఈ దేవాలయ దర్శనానికి రావాలని మనస్ఫూర్తిగా ఆహ్వానిస్తున్నాం. ఈ వీడియో నచ్చితే లైక్ చేయండి, షేర్ చేయండి. ఇంకా ఇలాంటి దేవస్థాన విశేషాల కోసం మా ఛానల్ సబ్స్క్రైబ్ చేయండి. మళ్ళీ కలుద్దాం ఇంకొక పవిత్ర క్షేత్రం విశేషాలతో. ఇంతవరకు జై ఎల్లమ్మ తల్. ధన్యవాదాలు. सर्वमंगल मांगल्ये शिवे सर्वार्थ साधिके शरण्ये त्र्यंबके देवी ರೇಣುಕಾಯೇ ನಮೋಸ್ತುತೆ. ಹಿಂದೂಪುರ್ ನಗರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ 25ನೇ ವರ್ಷದ ಜಾತ್ರಾ ಮಹೋತ್ಸವ. ಅದರ ನಿಮಿತ್ತವಾಗಿ ವೈಶಾಖ ಶುದ್ಧ ಚತುರ್ದಶಿ ಆ ದಿನ ಸಾಯಂಕಾಲ ಗಣಹೋಮ ಹಾಗೂ ವೈಶಾಖ ಶುದ್ಧ ಪೌರ್ಣಮಿ ದುರ್ಗಾ ಹೋಮ, ವೈಶಾಖ ಬಹುಳ ಪ್ರತಿಪದ ಶಾಂತಿ ಹೋಮಗಳನ್ನ ಭಕ್ತಾದಿಗಳ ಶ್ರೇಯೋಭಿವೃದ್ಧಿಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಸೌದತ್ತಿಯ ಶ್ರೀ ಯಲ್ಲಮ್ಮ ಕ್ಷೇತ್ರದಲ್ಲಿ ನಮ್ಮ ಪೂರ್ವಜರಿಂದ ನಾವು ಕೂಡ ಅಲ್ಲಿ ಹೊಸ್ತಲ ಹುಣ್ಣಿಮೆಯ ಹಾಗೂ ಧೌನದ ಹುಣ್ಣಿಮೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರ್ತೇವೆ. ಅದೇ ರೀತಿ ಈ ಹಿಂದೂಪುರ್ ನಗರದ ಶ್ರೀ ರೇಣುಕಾ ಕ್ಷೇತ್ರದಲ್ಲಿ ಆಗಿಯ ಹುಣ್ಣಿಮೆಯ ಪ್ರಯುಕ್ತ ಭಕ್ತರ ಸಮಸ್ತ ಅಭಿವೃದ್ಧಿಗೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಕೂಡ ಪ್ರತಿ ವರ್ಷ ಬಂದು ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ದೇವಸ್ಥಾನದ ಪ್ರಧಾನರಾದಂತ ಶ್ರೀ ಹನುಮಂತರಾಯಪ್ಪ ಮತ್ತು ಪರಶುರಾಮ್ ಸತ್ಯನಾರಾಯಣ್ ಭಕ್ತರೊಂದಿಗೆ ಕೂಡಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಕ್ಕಂಥದ್ದು ಬಹಳ ಉತ್ತರೋತ್ತರವಾಗಿ ಅಭಿವೃದ್ಧಿಯ ಒಂದು ಫಲ. ಜಗದಂಬ ರೇಣುಕಾ ಮಹಾಮಾತೆಯ ಶಕ್ತಿ ಮತ್ತು ಆಕೆಯ ಪವಾಡ ಅದ್ಭುತವಾಗಿರ್ತಕ್ಕಂಥದ್ದು. ಎಲ್ಲಾ
ಶಕ್ತಿ ಪೀಠಗಳಲ್ಲಿ ಒಂದೊಂದು ಮಹತ್ವವಿರ್ತದೆ. ಈ ರೇಣುಕಾ ಯಲ್ಲಮ್ಮ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾದಂತ ಶಕ್ತಿ. ಯಾವ ಶಕ್ತಿ ಪುನಃ ತಾನು ಸೌಭಾಗ್ಯವನ್ನ ಕಳೆದುಕೊಂಡು ಪುನಃ ಆ ಸೌಭಾಗ್ಯವನ್ನ ಮರಳಿ ಪ್ರಾಪ್ತ ಮಾಡಿಕೊಂಡಿರ್ತಕ್ಕಂಥದ್ದು ಯಾವ್ದಾದ್ರು ಇದ್ರ ಅದು ನಮ್ಮ ಸವದತ್ತಿ ರೇಣುಕಾ ಮಹಾಮಾತೆಯ ಕ್ಷೇತ್ರ ಅಂತ ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಈ ಇಂದೂಪುರ ನಗರದಲ್ಲಿಯೂ ಕೂಡ ಆ ಸವದತ್ತಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳನ್ನ ತಮ್ಮಲ್ಲಿ ಅಳವಡಿಸಿಕೊಂಡು ಹಾಗೂ ಈ ಕ್ಷೇತ್ರದಲ್ಲಿಯೂ ಕೂಡ ಉತ್ತರೋತ್ತರವಾಗಿ ಭಕ್ತರಿಗೆ ಅನುಕೂಲವಾಗುವ ರೀತಿಯಿಂದ ಭಕ್ತರನ್ನ ಸಾಕಷ್ಟು ರೀತಿಯಿಂದ ಉದ್ಧರಿಸತಕ್ಕಂಥದ್ದು ಇವರ ಕೆಲಸವಾಗಿದೆ. ನೂರಾರು ಜನ ಭಕ್ತರನ್ನ ಕರೆದುಕೊಂಡು ಸವದತ್ತಿ ಕ್ಷೇತ್ರಕ್ಕ ಬಂದು ಆ ಮೂಲ ಶಕ್ತಿ ದೇವತೆಯನ್ನ ದರ್ಶನವನ್ನ ಮಾಡಿಸ್ತಕ್ಕಂಥದ್ದು ಇವರಿಗೆ ಸಲ್ತಕ್ಕಂಥದ್ದು. ಅಂತ ಯಾವ ಶ್ರೀ ರೇಣುಕಾ ಮಹಾಮಾತೆಯ ಕೃಪಾಶೀರ್ವಾದ ಎಲ್ಲ ಭಕ್ತರಿಗೂ ಕೂಡ ಪ್ರಾಪ್ತವಾಗ್ಲಿ. ಈ ಕ್ಷೇತ್ರ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ನಡೆದುಕೊಂಡಿರ್ತಕ್ಕಂಥವ್ರಿಗೆ ಇಷ್ಟಾರ್ಥ ಫಲ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ನಾವು ಸಾಕಷ್ಟು ಮನಗಂಡಿರ್ತಕ್ಕಂಥದ್ದು. ಆದ್ದರಿಂದ ಆ ಜಗದಂಬ ರೇಣುಕಾ ಮಹಾಮಾತೆ ಕೃಪಾಶೀರ್ವಾದ ಎಲ್ಲ ಜನರ ಮೇಲೆ ಇರಲಿ. ಎಲ್ಲಾ ಜನಾಂಗದವರಿಗೂ ಕೂಡ ಉತ್ತರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಸವದತ್ತಿ ರೇಣುಕಾ ಮಹಾಮಾತೆ ಜಮದಗ್ನಿ ಮಹಾಮಹರ್ಷಿಯ ಪತ್ನಿ, ಸಾಕ್ಷಾತ್ ಪಾರ್ವತಿಯ ಸ್ವರೂಪಿಣಿಯಾಗಿರ್ತಕ್ಕಂಥಾಕಿ. ಆ ತಾಯಿ ಸಾಕ್ಷಾತ್ ಪಾರ್ವತಿಯ ಸ್ವರೂಪಿಣಿಯಾಗಿಯೇ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಮಹಾಶಕ್ತಿಯ ದೇವತೆ. ಆದ್ದರಿಂದ ಈ ಸಿಂಧುಪುರದ ಹನುಮಂತರಾಯಪ್ಪನವರು ಕೂಡ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಅನಾದಿ ಕಾಲದಿಂದಲೂ ಇಲ್ಲಿ ಸಣ್ಣದವಾಗಿರ್ತಕ್ಕಂಥ ಆ ದೇವಿಯ ಪ್ರತಿಮೆಯನ್ನು ತಂದು ಸ್ಥಾಪನೆಯನ್ನ ಮಾಡಿದ್ರು. ಆಮೇಲೆ ಸುಮಾರು 25 ವರ್ಷಗಳ ಹಿಂದೆ ಈ ಒಂದು ಮಂದಿರವನ್ನ ಕಟ್ಟಿ ನಮ್ಮ ಕಡೆಯಿಂದ ಪ್ರತಿಷ್ಠಾಪನೆಯನ್ನ ಮಾಡಿಸಿದ್ರು. ಇಲ್ಲಿ ನಡೆದಿರ್ತಕ್ಕಂಥ ಇಲ್ಲಿ ಸಾಕಷ್ಟು ಪವಾಡಗಳು ಕೂಡ ಅದಾವು. ಮನೋಭಿಷ್ಟ ಫಲಪ್ರಾಪ್ತಿಗಾಗಿ ಇಲ್ಲಿ ಸಾಕಷ್ಟು ಜನ ಏನೈತಲ್ಲ ಬಂದು ಆ ದೇವಿಯ ಸನ್ನಿಧಿಯಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಾಗ ಎಲ್ಲವೂ ಕೂಡ ಪರಿಹಾರ ಆಗಿರ್ತಕ್ಕಂಥದ್ದು ನಾವು ಕೂಡ ಮನಗಂಡಿರ್ತಕ್ಕಂಥದ್ದೈತಿ. ಆದ್ದರಿಂದ ಈ ಕ್ಷೇತ್ರ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ, ಪೌರ್ಣಮಿ, ಅಮಾವಾಸ್ಯೆ ಎಂದು ವಿಶೇಷ ಪೂಜೆಗಳು ನಡೀತಾ ಇರ್ತಕ್ಕಂಥದ್ದು. ಯಾರೋ ಕೂಡ ಸಂತಾನ ಅಥವಾ ರೋಗ ರುಜಿನಗಳ ನಿವಾರಣೆಗೋಸ್ಕರ, ವಿದ್ಯಾಭಿವೃದ್ಧಿಗೋಸ್ಕರ, ಯಾವುದೋ ಕೋರ್ಟ್ ಅಥವಾ ಕಚೇರಿ ಕೆಲಸಗಳು ಆಗದೇ ಇರ್ತಕ್ಕಂಥವ್ರು ತಾಯಿಯ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾದ್ರೆ ಅವರ ಕೆಲಸ ಕಾರ್ಯಗಳು ಯಶಸ್ವಿಯ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ನಾವು ಹುಲಿ ಹಿರೇಮಠದ ಶ್ರೀ ವೇದಮೂರ್ತಿ ಅಜ್ಜಯ್ಯ ಶಾಸ್ತ್ರಿಗಳು ರಾಜಶೇಖರ ಹಿರೇಮಠ್, ಹುಲಿ ಸಿದ್ಧಾಂತ ಪಂಚಾಂಗ ಕರ್ತರು. ನಾವು ಸವದತ್ತಿ ಯಲ್ಲಮ್ಮ ಮಹಾಕ್ಷೇತ್ರದ ದೌಂದ ಹುಣ್ಣಿಮೆ ಮತ್ತು ಹೊಚ್ಚಲ ಹುಣ್ಣಿಮೆ ಕಾರ್ಯಕ್ರಮಗಳನ್ನ ನಮ್ಮ ವಂಶಜರಿಂದಲೇ ನಾವು ಇವತ್ತ ಆ ದೇವಸ್ಥಾನದ ಮುಖ್ಯಸ್ಥರು ಆಗಿರ್ತಕ್ಕಂಥ ಸರ್ಕಾರದ ವತಿಯಿಂದ ನಾವು ಏನವ್ರು ಹೇಳಿರ್ತಾರಲ್ಲ ಆ ಪ್ರಕಾರ ನಾವು ಆ ದೇವಸ್ಥಾನಕ್ಕೆ ಹೋಗಿ ನಾವು ಆ ತಾಯಿಯ ಕಾರ್ಯವನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತೇವೆ. जय देवी नमस्तुभ्यं जय भक्त वरप्रदे जय शंकर वामांगे मंगले सर्वमंगले घृतवर्ती समाविक्तं गणसार सुदीपितं निराजनम इदं देवीं गृहाण ಶಿವನವಲ್ಲಭೆ. ರೇಣುಕಾ ಮಹಾಮಾತೆಯಲ್ಲಿ ನಮಸ್ಕರಿಸುತ್ತಾ ನಾ ಶ್ರೀ ವೇದಮೂರ್ತಿ ವೀರೇಶ್ವರ ಶಾಸ್ತ್ರಿಗಳು ಪಂಚಯ್ಯ ಹಿರೇಮಠ್, ಶಿಂದೋಗಿ, ಸವದತ್ತಿ ತಾಲೂಕು, ಬೆಳಗಾವಿ ಜಿಲ್ಲಾ. ಶ್ರೀ ಯಲ್ಲಮ್ಮ ದೇವಿಯ ಪ್ರತಿ ವರ್ಷದಂತೆ ಕಾರಣೋತ್ಸವವನ್ನು ವಾರ್ಷಿಕೋತ್ಸವವನ್ನು ನೆರವೇರಿಸುತ್ತಾ ಬಂದಿದ್ದೇವೆ. ನಾವು ಪ್ರತಿ ವರ್ಷನೂ 25ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಸಕಲ ಭಕ್ತರ ಒಡಗೂಡಿ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಬಂದಿದ್ದೇವೆ. ಇಲ್ಲಿ ಅಮ್ಮಗ ನಡ್ಕೊಂಡವರಿಗೆ ಎಲ್ಲಾ ರೀತಿಯ ಕಾರ್ಯಗಳು ನೆರವೇರಿವೆ. ಆರೋಗ್ಯ, ಉದ್ಯೋಗ, ವಿದ್ಯಾ, ವಿವಾಹ, ನಾನಾ ರೋಗ ರುಜಿನಗಳು ದೇವಿಗೆ ನಡ್ಕೋದ್ರಿಂದ ಎಲ್ಲಾ ನಿವಾರಣೆ ಆಗಂತ ನಮ್ಮುಂದ ಕಂಡೀವಿ. ನಾವುನೆಲ್ಲ ಭಕ್ತರು ಪ್ರತಿ ಮಂಗಳವಾರ, ಶುಕ್ರವಾರ, ಪೌರ್ಣಿಮೆ, ಅಮಾವಾಸ್ಯೆಗೆ ನಡ್ಕೋಬೇಕು. ಎಲ್ಲರಿಗೆ ಸುಖ ಸೌಭಾಗ್ಯಗಳು ಪ್ರಾಪ್ತವಾಗುತ್ತವೆ. ವಂಶ ಪರಂಪರಾಗತವಾಗಿ ಶ್ರೀ ಹನುಮಂತರಾಯಪ್ಪನವರು ಅವರ ಮಕ್ಕಳಾದಂತ ಪರಶುರಾಮ್ ಹಾಗೂ ಸತ್ಯನಾರಾಯಣ ನೆರವೇರಿಸುತ್ತಾ ಬಂದಿದ್ದಾರೆ.
ವರ್ಷ ದಿನೇ ದಿನೇ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದೆ. ಸಕಲ ಭಕ್ತರು ದೇವಿಗೆ ನಡ್ಕೊಂಡು ಕೃಪಾ ಆಶೀರ್ವಾದ ಪಡಿಬೇಕೆಂದು ಕೇಳ್ಕೊತೀನಿ. ಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣ್ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ಶಕ್ತಿ ಮಾತೆಯಾದಂಥ ಶ್ರೀ ರೇಣುಕಾ ಯಲ್ಲಮ್ಮನನ್ನು ಮೊದಲು ಶ್ರೀಪಾದಕ್ಕೆ ನಮಸ್ಕರಿಸುತ್ತಾ, ಈ ವಿಷಯ ಏನಂದ್ರ ನಾವು ಕಳೆದ 25 ವರ್ಷದಿಂದ ಇಲ್ಲಿ ಪೂಜೆಗೆ ಬರತ್ತೀವ್ರಿ. ಯಾವ ಪೂಜೆ ಅಂದ್ರ ಇದು ಹೋಮ, ಅಭಿಷೇಕ, ಪಂಚಾಮೃತ ಅಭಿಷೇಕ, ಗಣಹೋಮ, ಚಂಡಿಕಾ ಹೋಮ, ಮುಂದ ಶಾಂತಿ ಹೋಮ. ಈ ಕಳೆದ 25 ವರ್ಷದಿಂದ ಈ ಕ್ಷೇತ್ರದಲ್ಲಿ ನಡೆಯಾಗ್ತಾವ. ಸೌದತ್ತಿ ಕ್ಷೇತ್ರದಾಗ ಏನ್ ಕಾರ್ಯಕ್ರಮ ನಡೀತಾವಲ್ಲ ಆ ಕಾರ್ಯಕ್ರಮ ಮತ್ತೊಂದು ಬಿಟ್ರೆ ಉಳಿಕಿದ ಎಲ್ಲಾ ಕ್ಷೇತ್ರದಾಗ ಹೋದ್ರ ಬರೀ ಸೌದತ್ತಿ ಎಲ್ಲಮ್ಮ ದೇವಸ್ಥಾನ ಅಷ್ಟ ಇರ್ತತಿ. ಇಲ್ಲಿ ಎಲ್ಲ ಪರಶುರಾಮ ಅದಾನು, ಒಂದು ಜಮದಗ್ನಿ ಅದಾನು, ಮಾತಂಗಿ ಅದಾಳು, ಯಾರು ಧಾನೇಶ್ವರಿ, ಮಲ್ಲಿಕಾರ್ಜುನ, ಕಾಲಭೈರವ ಎಲ್ಲಾ ದೇವಸ್ಥಾನ ಕಾಣೋದು. ಎಲ್ಲಮ್ಮನ ಗುಡ್ಡ ಬಿಟ್ರ 2ನೇ ಕ್ಷೇತ್ರ ಯಾವ್ದಾರ ಇದ್ರ ಅದು ಕೇವಲ ಹಿಂದೂಪುರ. ನಾ ಇಲ್ಲಿ ಹೆಮ್ಮೆ ಅಂತ ಹೇಳ್ತೀನಿ. ಅಲ್ಲಿ ಯಾವ ಕಾರ್ಯ ನಡೀತಾವಲ್ಲ ಪ್ರತಿಯೊಂದು ಕಾರ್ಯ ಅದನ್ನ ಕಾಫಿ A to Z ನೀಡೋದಂದ್ರ ಇದು ಹಿಂದೂಪುರ ಕ್ಷೇತ್ರದಾಗ ಮಾತ್ರ. ಇಲ್ಲಿ ಬಿಟ್ರ ಮತ್ ಯಾವ ಕ್ಷೇತ್ರದಾಗೂ ನಾವ್ ಎಲ್ಲಾ ಕಡೆ ನಾವ್ ಹಿಂದ ನೋಡಕ ನಾವು 25 ವರ್ಷ ಆತ್, ನಾವ್ 30 ವರ್ಷ ಆತ್ ನಾವ್ ಈ ಪೂಜೆ ಮಾಡಾಕತ್ತಿ ನೋಡಾಕತ್ತಿ ಎಲ್ಲಾ ಕ್ಷೇತ್ರಕ್ಕೆ ಹೋಗಿರ್ತೀವ. ಅಲ್ಲಿ ಒಂದೊಂದು ಕಾರ್ಯ ಅಷ್ಟೇ ನಡೀರ್ತಾವ. ಆ ಯಲ್ಲಮ್ಮನ ದೇವಸ್ಥಾನ ಸೌದತ್ತಿಯಲ್ಲಿ ನಡೆಯುವಂತ ಕಾರ್ಯಕ್ರಮ, ಅದನ್ನ ಬಿಟ್ರ ಸೌದತ್ತಿಯಲ್ಲಿ ನಡೆಯುವಂತ ಕಾರ್ಯಕ್ರಮ, ಅಲ್ಲಿ ಸೌದತ್ತಿ ಕ್ಷೇತ್ರದಂತ ನಡೆಯುವಂತ ಕಾರ್ಯಕ್ರಮ ಅದನ್ನ ಬಿಟ್ರ ಸೆಕೆಂಡ್ ಕ್ಷೇತ್ರ ಯಾವ್ದಾರ ಇದ್ರ ಅದು ಹಿಂದೂಪುರ ಮಾತ್ರ. ಹಿಂದೂಪುರದಾಗ ನೀವ್ ಏನ್ ನಡ್ಕೋತಿರಲ್ಲ, ನೀವು ಭಕ್ತರಾದಂತಾರು ಈ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರ ನಿಮ್ಮ ರೋಗ ರುಜಿನಗಳು, ದಾಂಪತ್ಯ ಜೀವನ, ಮುಂದ ಆಯುಷ್ಯ, ಆರೋಗ್ಯ, ಉದ್ಯೋಗ, ವಿದ್ಯಾ ಅಭಿವೃದ್ಧಿ, ಸಂತಾನ, ವಿವಾಹ, ಕಲ್ಯಾಣ ಕಾರ್ಯ ಪ್ರತಿಯೊಂದು ಅಕ್ಕವ. ಈ ಕ್ಷೇತ್ರಕ್ಕೆ ನೀವು ಭಕ್ತಿಂತ್ರ ನಡ್ಕೊಂಡ್ರೆ ನೀವು ಪಡ್ಕೋತೀರಿ. ಈ ಕ್ಷೇತ್ರದಾಗ ಏನೈತಲ್ಲ ನೀವು ಭಕ್ತಿಂತ್ರ ನಡ್ಕೊಂಡ್ರೆ ಅದನ್ನ ನೀವು ಆ ಫಲ ಪಡ್ಕೊಲಿಕ್ಕಂದ್ರ ನಾವ್ ಮುಂದಿನ ವರ್ಷ ಇದು ಅಷ್ಟು ಶಕ್ತಿಯುತ ಪೀಠ ಐತಿದು. ಪ್ರತಿಯೊಬ್ರು ಈ ಕ್ಷೇತ್ರದಾಗ ಬಂದು ನೀವು ದೇವರಿಗೆ ನಮಸ್ಕಾರ ಮಾಡಿ ನೀವು ಪಡ್ಕೋರಿ. ಈ ಕ್ಷೇತ್ರದಾಗ ನೀವು ಸಂಕಲ್ಪ ಮಾಡ್ಕೊಂಡ್ ಹೋಗ್ರಿ. ಮರು ವರ್ಷ ಆಗ್ಲಿಕ್ಕಾರ ನೋಡ್ರಿ ಅದನ್ನ ಬೇಕಾರ. ಇಲ್ಲಿ ಬಂದು ಸಂಕಲ್ಪ ಮಾಡ್ಕೊಂಡ್ ಹೋಗ್ರಿ. ಪ್ರತಿಯೊಂದು ನಿಮ್ದು ರೋಗ ರುಜಿನಗಳಿರ್ಲಿ, ಒಂದ್ ಮಂಡಿ ಸಮಸ್ಯೆ ಇರ್ಲಿ, ಮುಂದ ಏನ್ರ ಸಂತಾನದ ಸಮಸ್ಯೆ ಇರ್ಲಿ, ಮುಂದ ವಿವಾಹದ ಸಮಸ್ಯೆ ಇರ್ಲಿ, ಉದ್ಯೋಗದ ಸಮಸ್ಯೆ ಇರ್ಲಿ, ಪ್ರತಿಯೊಂದು ಸಮಸ್ಯೆ ನಿವಾರಣೆ ಮಾಡು ಕ್ಷೇತ್ರ ಸೌದತ್ತಿ ಬಿಟ್ರ ಯಾವ ಕ್ಷೇತ್ರ ಐತಂದ್ರ ಅದು ಕೇವಲ ಹಿಂದೂಪುರತನ. ಇಲ್ಲಿ ಹೆಮ್ಮೆ ಅಂತ ಹೇಳ್ತಾನ. ನನಗ ಅನುಭವ ಐತಿ. ಇಲ್ಲಿ ನಾವು ಬಂದಾಗ ಇಲ್ಲಿ ಏನೈತಂದ್ರ ನಮಗ್ ಈ ದೇವಿ ಆಶೀರ್ವಾದ ನಮಗ ಸಂಪೂರ್ಣ ಆಗೈತಿ. ನಮಗೆ ಪ್ರತಿಯೊಂದು ನಮ್ಮ ತಾಯಿಯರಿಗೆ ಆರಾಮ್ ಇದ್ದಿದ್ದಿಲ್ಲ. ಇಲ್ಲಿ ಆರಾಮಿರಲ್ಲ ಅಂತ ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ ಹೋದ್ನ್ಯ, ಈಗ ಪೂರ್ತಿ ಆರಾಮ್ ಆಗೈತ್ರಿ, ಗುಣಮುಖ ಆಗ್ಯಾರ. ಯಾವ್ದು ಯಾರ ಆಶೀರ್ವಾದ ಅಂದ್ರ ಈ ದೇವಿ ಆಶೀರ್ವಾದ. ಅದಕ್ಕೋಸ್ಕರ ಎಲ್ಲಾರು ಏನೈತಲ್ಲ ನೀವು ಸಂಪೂರ್ಣವಾಗಿ ಈ ದೇವಿಯನ್ನ ಮನಗೊಂಡು ಪ್ರತಿಯೊಬ್ಬರು ಏನೈತಲ್ಲ ಈ ದೇವಿ ನಮಸ್ಕಾರ ಮಾಡ್ರಿ, ಸಂಕಲ್ಪ ಮಾಡ್ಕೋರಿ. ನಿಮ್ಮದು ಏನ್ ಬೇಕಾದಂತ ಕ್ಲಿಷ್ಟಕರ ಸಮಸ್ಯೆ ಇದ್ರು ಅವ್ ನಿವಾರಣೆ ಆಕಾವ್. ದೇವಸ್ಥಾನ ಹನುಮಂತರಾಯವರ ಅಪ್ಪಾರಾದಂತ ರಾಯಪ್ಪರು ಟೀಚರ್ ಇದ್ರು. ಅವ್ರ ಅಪ್ಪರು ಲಿಂಗಪ್ಪನವರು, ಅವರಿಂತ್ರ ಬಂದಂತ ವಂಶ ಪರಂಪರೆಯಿಂದ ಈಗ ಬಂದಂತ ಈ ಪರಂಪರೆ. ಈಗ ಏನೈತಲ್ಲ ಸತ್ಯನಾರಾಯಣ ಮತ್ತು ಪರಶುರಾಮ, ಅವ್ರ ಪುತ್ರರಾದಂತ ಸತ್ಯನಾರಾಯಣ ಮತ್ತು ಪರಶುರಾಮ ಈ ಕಾರ್ಯವನ್ನು ಅವ್ರು ನೆರವೇರಿಸ್ಕೊಂಡ್ ಹೊಂಟಾರು. ಮುಂದೆ ಹೊಸ್ತಲು ಹುಣ್ಣೆ ಮತ್ತು ದವನದ ಹುಣ್ಣೆ ಮಾಡೋ ಕಾರ್ಯ ಏನೈತಲ್ಲ ಇಲ್ಲಿ ಈ ಕ್ಷೇತ್ರದೊಳಗೆ ಆಗಿ ಹುಣ್ಣೆ ಒಳಗೆ ಎಲ್ಲಾ ಆಕಾವ. ಅಲ್ಲಿ ಸೌದತ್ತಿ ಇರುವಂತ ಏನ ಪ್ರತಿಯೊಂದು ಕಾರ್ಯಕ್ರಮವು ಈ ದೇವಸ್ಥಾನದಲ್ಲಿ ಮಾತ್ರ ಆಕತ್ತು. ಹಿಂದೂಪುರದ ರೇಣುಕಾ ಯಲ್ಲಮ್ಮ ದೇವಸ್ಥಾನದಾಗ ಮಾತ್ರ ಕಾರ್ಯಕ್ರಮ ನಡೀತತಿ. ಮುಂದೆ ಇನ್ನೊಂದ್ ಏನಂದ್ರ ಇಲ್ಲಿ ಏನೈತಲ್ಲ ಯಾವುದೇ ಸರ್ಪ ದೋಷ ಆಗಲಿ, ಮಂಗಳ ದೋಷ ಆಗಲಿ, ವಿಷಕನ್ಯಾ ದೋಷ, ಸ್ಥಿತಾಗ್ರಹ ಬಾಧಿತ ದೋಷ ಅಂತಾರ, ಕುಂಡಲಿ ದೋಷದ ಪ್ರತಿಯೊಂದು ದೋಷ ಇಲ್ಲಿ ನಿವಾರಣೆ ಆಕಾವು. ಅದಕ್ಕೋಸ್ಕರ ಏನೈತಲ್ಲ ಇಲ್ಲಿ ನಡ್ಕೊಂಡ ಪಡ್ಕೋರಿ. ಸರ್ವರಿಗೆ ಏನೈತಲ್ಲ ಸನ್ಮಂಗಳ ಆಗ್ಲಿ ತನಿಸಿಂದ ಆ ತಾಯಿಲಿ ಪ್ರಾರ್ಥನೆ ಮಾಡ್ಕೊಂಡ సౌదత్తి ఎల్లమ్మ ఇక్కడ హిందూపురంలో రెండో సౌదత్తి ఎల్లమ్మ గుడి
ప్రతిష్టగా జరుగుతూ ఉంది. మేము 25 ఏళ్ళ నుంచి జాతరకు వస్తా ఉన్నాము. మేము మూలతహంగా సౌదత్తికి పోయినాం. సౌదత్తి రెండో సౌదత్తి అనేటాము. మా కోరికలు అమ్మవారు నా కొడుకు ఉద్యోగం, నా కోడకు ఉద్యోగం, నాకు మనశ్శాంతిగా బాగా ఆరోగ్యంగా ఉంది. మళ్ళీ ఇప్పుడును నేను ఈ రోజు నిన్న పుస్తకం జరిగింది. పుస్తకంలో నేను నడిచేదానికి ఒక 10 అడుగులు వేసే కైతంలో ఈ పొద్దు ఎత్తి ఉరుసంతా చూసుకుని వచ్చినాను. కాళ్ళు నొప్పులు లేవు. అమ్మవారు ఇక్కడ ప్రతిష్టంగా ఉండాలని నా నమ్మకంతో చెబుతున్నాను. అమ్మవారి సేవలు మేము సౌదత్తికి ఏం సేవలు చేస్తున్నామో అమ్మవారికి ఇది ఇప్పుడు సేవలు చేస్తున్నాము. అమ్మవారి నమ్మకాలు మాకి మనసులో ఇంట్లో బాధ కానీ ఏమున్నాను ఇక్కడ అమావాస్య పౌర్ణమికి మళ్ళీ శుక్రవారం మంగళవారం జరిగే పూజలకు మా కష్టాలు ఉంటే తీర్చుకుంటాము. తీర్చుతున్నది. మరియు మాకు వచ్చే రోజు ఇప్పుడు వచ్చినాము. మళ్ళీ సంవత్సరానికి మా సమస్యలు పరిష్కరించి మమ్మల్ని చాలా తెలుపుగా కాపాడుతున్నది. అమ్మవారికి ప్రత్యక్ష ఉండాలని మా నమ్మకంతో ఇక్కడ అందరూ వస్తున్నాం. భక్తులు మీరు కూడా అమ్మవారికి వచ్చి తమ కోరికలను సమర్పించుకుంటే ఆమె ఎల్లప్పుడూ మీకు ತಲೆಗಾಸ್తుంది. ಸೌದತ್ತಿ ಯಲ್ಲಮ್ಮ ಹಿಂದೂಪುರ ಇಲ್ಲೇ ನಾವು ಪ್ರತಿ ವರ್ಷ ಬರ್ತೀವಿ, ಪೂಜೆ ಮಾಡಿಸ್ತೀವಿ. ಬಂದಾಗಿಂದ ಎಲ್ಲರಿಗೂ ಒಳ್ಳೇದೇ ಆಗಿದೆ. ಪ್ರತಿ ವರ್ಷ ಜಾತ್ರೆ ನಡೀತದೆ, ಉತ್ಸವ ನಡೀತದೆ, ಬರ್ತೀವಿ, ಪೂಜೆ ಮಾಡಿಸ್ತೀವಿ. ಪ್ರತಿ ಅಮಾವಾಸ್ಯೆ ಪೌರ್ಣಮಿ ವಿಶೇಷ ಪೂಜೆಗಳಿರ್ತವೆ, ಅನ್ನದಾಸ ಇರುತ್ತೆ. ಪ್ರತಿಯೊಂದು ಕಾರ್ಯಕ್ರಮಗಳು ಚೆನ್ನಾಗಿ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದಾವೆ. ಇದುವರೆಗೂ ಬಂದಂತ ಭಕ್ತಾದಿಗಳಿಗೆ ಯಾರಿಗೂ ನಿರಾಸೆ ಆಗಿಲ್ಲ, ಎಲ್ಲ ಚೆನ್ನಾಗೇ ಇದ್ದಾರೆ. ಇನ್ನ ಮುಂದೆ ಕಾರ್ಯಕ್ರಮಗಳು ಬಂದು ಯಶಸ್ವಿಗೊಳಿಸ್ಕೊಂಡು ಹೋದ್ರೆ ಅವ್ರ ಮನೆತನ, ಅವ್ರ ಕುಟುಂಬ ಎಲ್ಲ ಪ್ರತಿಯೊಬ್ಬರು ಚೆನ್ನಾಗಿರ್ತಾರೆ. ಒಂದು ವ್ಯವಸಾಯ ಆಗಿರ್ಬೋದು, ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಒಂದು ಕೆಲಸ ಆಗಿರ್ಬೋದು, ಒಂದು ಕಷ್ಟ ಸುಖ ಆಗಿರ್ಬೋದು, ಮನೆಯಲ್ಲಿ ತೊಂದರೆ ತೊಡಕು ಇರ್ಬೋದು, ಪ್ರತಿಯೊಂದು ನಿವಾರಣೆ ಆಗುತ್ತೆ ಅಂತ 100ಕ್ಕೆ 100 ಹೇಳ್ಬೋದು. ಆಗುತ್ತೆ. ಭಕ್ತಾದಿಗಳು ಒಳ್ಳೆ ಮನಸ್ಸಿಂದ ಬಂದು ನಂಬಿಕೆ ಇಟ್ಟು ತಾಯಿ ಮೇಲೆ ಹೋದ್ರೆ ಒಳ್ಳೆತನ ಒಳ್ಳೆ ಇದು ಉಳಿಸ್ಕೊಂಡು ಅವ್ರ ಮನೆತನ ಉಳಿಯುತ್ತೆ, ಕಾಪಾಡುತ್ತೆ. ಪ್ರತಿ ಭಕ್ತಾದಿಗಳನ್ನು ಚೆನ್ನಾಗಿ ಇಟ್ಟಿದ್ದಾರೆ ತಾಯಿ. ಸೌದತ್ತಿ ಏನಿದೆಯೋ ಕಾರ್ಯಕ್ರಮ ಅದೇ ತರ ಕಾರ್ಯಕ್ರಮ ಇಲ್ಲೂ ನಡೀತಾ ಇದೆ. ಅದೇ ತರ ಸೌದತ್ತಿ ಯಲ್ಲಮ್ಮನೆ ಅಂತ ಬಂದು ಅಲ್ಲಿ ಹೋಗದಂತ ಶಕ್ತಿ ಇಲ್ಲದಂತವ್ರು ಇಲ್ಲೇ ಬಂದು ಅವ್ರ ಬೇಡಿಕೆ ಏನಿದೆ, ಅವ್ರ ಕಷ್ಟ ಏನಿದೆ ಇಲ್ಲಿ ನೋಡ್ಕೊಂಡು ಆ ತಾಯಿ ಸನ್ನಿಧಿ ಬಂದು ಉಳ್ಕೊಂಡು ಅವ್ರ ಕೈಲಾಗಿದ್ ಮಾತ್ರ ಏನ್ ಆಗುತ್ತೋ ಅದನ್ನ ಮಾಡ್ಕೊಂಡು ಹೋದ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ. ఆ సౌదత్తి యల్లమ్మనే ప్రత్యక్షವಾಗಿ ಇಲ್ಲಿ ಇದ್ದಾರೆ ಅಂತ సంపూర్ణವಾದ ನಂಬಿಕೆ ಇಲ್ಲಿದೆ. ఇలాంటి పవిత్రమైన శక్తివంతమైన దేవస్థానం మన హిందూపూర్లో ఉండడం ఎంతో గర్వకారణం. మీరు కూడా తప్పకుండా ఈ దేవాలయ దర్శనానికి రావాలని మనస్ఫూర్తిగా ఆహ్వానిస్తున్నాం. ఈ వీడియో నచ్చితే లైక్ చేయండి, షేర్ చేయండి. ఇంకా ఇలాంటి దేవస్థాన విశేషాల కోసం మా ఛానల్ సబ్స్క్రైబ్ చేయండి. మళ్ళీ కలుద్దాం ఇంకొక పవిత్ర క్షేత్రం విశేషాలతో. ఇంతవరకు జై ఎల్లమ్మ తల్. ధన్యవాదాలు.